ಗ್ಯಾಸ್ ಹಾಕಿದ್ದೀನಿ. ಟಡಾ! ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್ ಗೈಸ್. ನಾನು ನಮ್ಮ ಮನೆ ಕಿಚನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಹೇಳು, ಎಲ್ಲೆಲ್ಲಿಂದನೋ ವಿಡಿಯೋ ಸ್ಟಾರ್ಟ್ ಮಾಡ್ತಾಳೆ ಅಂತ ಅಂದ್ಕೋಬೇಡಿ. ನಮ್ಮ ಮನೆ ಕಿಚನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಇವತ್ತು ಕಿಚನಿಂದ ಅಂತ ಅಂದರೆ, ಸೊ ಇವತ್ತೆಲ್ಲರಿಗೂ ಇಷ್ಟ ಆಗೋದು, ಎಕ್ಸ್ಪೆಷಲಿ ನನಗೆ ಆಗಿರ್ಬೋದು, ನಮ್ಮ ಪಪ್ಪಂಗೆ ಆಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬ ಇದನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಲೈಕ್ ಇಷ್ಟ ಪಡ್ಕೊಂಡು ತಿಂತಾರೆ. ಸೊ ನಾನು ಇವತ್ತು ಮಾಡ್ತಿರೋದು ಮಸಾಲ ರೋಸ್ಟೆಡ್ ಡ್ರೈ ಫ್ರೂಟ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಹೇಗೆ ಮಾಡ್ತೀನಿ ಏನು ಅಂತ ನಾನು ನಿಮಗೆಲ್ಲರಿಗೂ ತೋರಿಸ್ತೀನಿ. ಕಮಾನ್ ಗಾಯ್ಸ್, ಫಸ್ಟು ಈ ಥರದೊಂದು ಪ್ಯಾನ್ ತೊಗೋಬೇಕು. ಈ ಥರದೊಂದು ನಾನು ಇಷ್ಟು ಚಿಕ್ಕದು ತೊಗೊಂಡಿದ್ದೀನಿ, ಸಾಕು. ಯಾಕಂದರೆ ಸ್ವಲ್ಪನೇ ಮಾಡ್ತೀನಿ ನಾನು. ಗ್ಯಾಸ್ ಹಚ್ಕೋಬೇಕು ಗೈಸ್. ಫಸ್ಟು ಗ್ಯಾಸ್ ಹಚ್ಕೊಂಡು ಈ ಥರ ನಂತರ ಎಲ್ಲ ಆಟಾಡೋಕ್ಕೆಲ್ಲ ಹೋಗಬೇಡಿ. ಪ್ಯಾನ್ ಇಟ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಹಾಟ್ ಆಗಬೇಕು ಗೈಸ್. ಲೈಟಾಗಿ ಬಿಸಿ ಆಗಲಿ. ಆ್ಯಂಡ್ ಇದು ಬಿಸಿ ಆಗಿದ ತಕ್ಷಣ ಏನು ಹಾಕ್ಕೋಬೇಕು ಅಂದರೆ, ನಾನಿಲ್ಲಿ ತೊಗೊಂಡಿದ್ದೀನಿ ಜಿ ಆರ್ ಬಿ ಅವ್ರದ್ದು ಗೀ ತೊಗೊಂಡಿದ್ದೀನಿ ಗೈಸ್. ನಾನು ಇದೆಲ್ಲ ತಿನ್ನಲ್ಲ. ಫಸ್ಟ್ ಆಫ್ ಆಲ್ ಹೆಂಗಿರುತ್ತೆ ಹಂಗೆ ಇರುತ್ತೆ. ನಾನು ಡಯಟಲ್ಲಿರೋದ್ರಿಂದ ಇದೆಲ್ಲ ಜಾಸ್ತಿ ಹಾಕಲ್ಲ. ಸೊ ಅಂದಾಗಿ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೋಬೇಕು. ಗಮ್ ಅಂತ ಇರುತ್ತೆ. ನನಗೆ ಇದು ಸ್ಮೆಲ್ ಸಖತ್ ಇಷ್ಟ. ಯಾಕಂದರೆ ನಂದಿನಿದು ಪ್ಯೂರ್ ಅಂತ ನಾನು ಹೇಳಲ್ಲ, ಯಾವುದು ಪ್ಯೂರ್ ಬರಲ್ಲ. ಈಗಿನ ಜನ್ರೇಷನಲ್ಲಿ ಈಗ ಹಸುದು ಬೆಣ್ಣೆ ಬರುತ್ತಲ್ಲ, ಅದೇ ಆ್ಯಕ್ಚುಲಿ ಪ್ಯೂರ್. ಅದು ಇದ್ರೆ ಬೆಟರ್. ಬಟ್ ಇದು ಹಾಕ್ತಾಯಿದ್ದೀನಿ ನಾನು. 1-2 ಸ್ಪೂನ್ ಹಾಕ್ತೀನಿ. ಚಟಪಟ ಆಗುತ್ತೆ. ಒಂದ್ಸಲ ಏನಾಗ್ಬಿಟ್ಟಿತ್ತು ಗೊತ್ತಾ, ನಾನು ಹಿಂಗೆ ಹಾಕ್ಬೇಕಾದ್ರೆ ಅದು ಎಣ್ಣೆ ಅಲ್ಲ, ತುಪ್ಪ ಅಲ್ಲ, ಆಯಿಲು ಅಲ್ಲ, ಹಾಲು ಒಡೆದೋಗ್ಬಿಟ್ಟೈತೆ. ಅದು ಏನಾಗ್ಬಿಟ್ಟೈತೆ, ಒಡೆದೋಗಿರೋದು ನನಗೆ ಗೊತ್ತಿಲ್ಲ. ನನಗೆ ಕಾಫಿ ಮಾಡೋಣ ಅಂತ ಕಾಫಿ ಪೌಡರ್ ಹಾಕಿದ್ದೀನಿ. ಅದು ಟಪ ಅಂತ ಒಡೆದೋಗ್ತೈತೆ. ನನಗೇನು ಗೊತ್ತು ಅದು ಹೊಟ್ಟೋಗೈತೆ ಅಂತ. ಚಿನ್ನು ಅವಾಗ ನಾನು ಆಲ್ಮೋಸ್ಟ್ 1 ಸೆಕೆಂಡ್ ಅವಾಗ ಆಗಿದ್ದೆ. ನಂಗೆ ಗೊತ್ತಿಲ್ಲ ಅವಾಗ ಹೊಡೆದೋಗೈತೆ ಅಂತ. ಅದು ನೋಡಿದ್ರೆ ನಾನು ಹಿಂಗೆ ಬಗ್ಗೆ ನೋಡ್ತಾ ಇದ್ದೀನಿ, ಪಟ್ ಅಂತ ಹೊಡಿತಾ ಇದ್ದೀನಿ ಮಕ್ಕಕ್ಕೆ. ಒಂದು ಸಲ ಫುಲ್ ಪಟ್ ಅಂತ ಹೊಡೆದು ಕಣ್ಣು ಮೇಲೆ ಫುಲ್ ಗಾಯ ಆಗ್ಬಿಟ್ಟಿತ್ತು. ಆವತ್ತಿಂದ ನನಗೆ ಈ ಥರ ಎಲ್ಲ ಹಾಕೋಕ್ಕೆ ಸ್ವಲ್ಪ ಭಯ. ಆದರೂ ಹಾಕಿದ್ದೀನಿ. ಗೀ ಹಾಕಿದ್ದೀನಿ, ಜಿ ಆರ್ ಬಿ ಅವ್ರದ್ದು ಗೀ ಹಾಕಿದ್ದೀನಿ. ಈಗ ಏನೇನು ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಗೀ ಬಿಸಿಯಾಗಿದೆ. ಇದಕ್ಕೆ ನಾವು ಸ್ವಲ್ಪ ಗೋಡಂಬಿ, ಸ್ವಲ್ಪ ಅಲ್ಲ, ಇದು ಡ್ರೈ ಫ್ರೂಟ್ ಆಗಿದ್ರಿಂದ ಗೋಡಂಬಿ ಹಾಕಬೇಕು. ಗೋಡಂಬಿ ತೊಗೊಂಡಿದ್ದೀನಿ, ಗೋಡಂಬಿ ಹಾಕ್ಬೇಕು. ಈ ಥರ ರೌಂಡ್ ಕ್ಲೋಸಪ್ಪಲ್ಲಿ ಇರುತ್ತೆ ಅಲ್ವಾ, ಈ ಥರ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಈ ಥರ ಹಾಕಿ ಟ್ರೈ ಮಾಡಿ ನೋಡಿ. ನಾನು ಹಾಕ್ತಾಯಿದ್ದೀನಿ. ಸೊ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದೊಂದೇ ಹಾಕ್ಕೊಂಡೆ. ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ. ಹಾಕಿದ್ದೀನಿ ಎಲ್ಲ ಸ್ವಲ್ಪ ಕಾಣಿಸ್ತಿದೆ ಅನ್ಕೋತೀನಿ. ಗೋಲ್ಡನ್ ಬ್ರೌನ್ ಇಷ್ಟು ಬರೋವರೆಗೂ ಲೈಟಾಗಿ
ಗೀಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಅದು ಈಗ ನಾವು ಮಸಾಲ ಹಾಕಿದಾಗ ಕ್ರಂಚಿ ಅದಕ್ಕೆ ಸಿಗಬೇಕು, ತುಂಬ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ಇದೆಲ್ಲ ತಿನ್ನಲ್ಲ, ನಮ್ಮ ಮನೆಯವ್ರಿಗೆ ಮಾಡಿಕೊಡ್ತಾಯಿದ್ದೀನಿ, ನಮ್ಮ ಪಪ್ಪ ಅವ್ರಿಗೆ, ನಮ್ಮ ಮಮ್ಮಿಗೆ. ಇನ್ನೇನು ಮಾಡೋದು, ನಾನು ತಿನ್ನಲ್ಲ. ಇದು ಕ್ಯಾಶ್ಯೂ ನಟ್ಸು ಇದೆಲ್ಲ ತಿಂದ್ಬಿಟ್ರೆ ಹೆವಿ ವೆಯ್ಟ್ ಗೇನ್ ಆಗಿಬಿಡುತ್ತೆ. ಕಷ್ಟಪಟ್ಟು ವೆಯ್ಟ್ ಲಾಸ್ ಮಾಡೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಲೈಫಲ್ಲಿ ಏನಾದ್ರು ಒಂದು ಪಡಿಬೇಕು ಅಂದರೆ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸೊ ಇದೆಲ್ಲ ಸ್ಯಾಕ್ರಿಫೈಸ್ ಮಾಡಿದಾಗಲೇ ಒಂದು ಬ್ಯೂಟಿ ಅನ್ನೋದು, ಒಂದು ಡಿಸಿಪ್ಲಿನ್ ಅನ್ನೋದು ನಮ್ಮ ಲೈಫಲ್ಲಿ ಅಡಾಪ್ಟ್ ಆಗುತ್ತೆ. ಸೊ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಈ ಕ್ಯಾಶ್ಯೂ ನಟ್ಸ್ನ ಒಂದು ಸ್ವಲ್ಪ ಲೈಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಗಮ್ಮತ್ತೈತೆ. ನಾನು ತಿನ್ನಲ್ವಲ್ಲ, ಏನು ಮಾಡೋದು? ಇದು ತಿನ್ನಂಗಿಲ್ಲ, ಬೇರೆ ನಟ್ಸ್ ತಿನ್ಬೋದಲ್ಲ. ತಿಂತೀನಿ, ನೋಡೋದು. ನೋಡಿ, ನಾನು ಏನು ಕಟ್ ಮಾಡಿಸ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಗೋಲ್ಡನ್ ಈ ಕೆಮ್ಮು ಕಾಫ್ ಆಗ್ಬಿಟ್ಟು ಅಬ್ಬ ಏನು ನನಗಂತೂ ಏನು ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ. ಎಲ್ಲಿ ನೋಡಿದ್ರು ಕಾಫಿ, ಎಲ್ಲಿ ನೋಡಿದ್ರು ಎದೆ ಮೇಲೆ ಇದ್ಬಿಡುತ್ತೆ. ಸೊ ಇಲ್ಲಿ ನೋಡಿ, ಇಷ್ಟು ಬರಬೇಕು. ಇಷ್ಟು ಬ್ರೌನ್, ಗೋಲ್ಡಿಶ್ ಬ್ರೌನ್ ಬಂದರೆ ಸಾಕು ನಿಮಗೆ. ಇಷ್ಟು ಸಿಕ್ಕಿದ್ರೆ ಸಾಕು. ಸೊ ಇದು ತೆಗೆದು ಬಿಡೋಣ. ಸಾಕು, ಇಷ್ಟು ರೋಸ್ಟ್ ಆಗಿದೆ ಅನ್ಕೋತೀನಿ. ಅನ್ಕೊಳ್ಳೋದೇನು, ಇಷ್ಟೇ ರೋಸ್ಟ್ ಮಾಡಬೇಕು ಆ್ಯಕ್ಚುಲಿ ಇರಬೇಕು. ಇಷ್ಟು ಎಲ್ಲ ನೋಡಿ, ನಾನೊಂದು ಈ ಥರ ಬ್ಲ್ಯಾಕ್ ಮಾಡಿಬಿಟ್ಟಿದ್ದೀನಿ. ಈ ಥರ ಎಲ್ಲ ಯಾರು ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ನಾನೇನೋ ಕೋಪದಲ್ಲೇ ಎಲ್ಲ ಏನೋ ಮರ್ತ್ಬಿಟ್ಟು ಈ ಥರ ಆಗ್ಬಿಟ್ಟೈತೆ. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಇದು ಕ್ರಂಚಿ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಅಷ್ಟೆ. ನೋಡಿ, ಈ ಥರ ಎಲ್ಲ ಒಂದು ಸ್ವಲ್ಪ ವೈಟ್ ಇರುತ್ತೆ, ಅದೆಲ್ಲ ಸ್ವಲ್ಪ ಬ್ರೌನಿ ಆಗೋವರೆಗೂ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ಥರ ಮೀಡಿಯಮ್ ಫ್ಲೇಮಲ್ಲಿ, ನಾನು ಎಷ್ಟು ಫ್ಲೇಮ್ ಇಟ್ಟಿದ್ದೀನಿ ನೋಡಿ, ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ನೀಟಾಗಿ ಎಲ್ಲನೂ ಎಲ್ಲ ಗೋಲ್ಡಿ ಬ್ರೌನಿ ಬರಬೇಕು. ಸೊ ಇದು ಫ್ರೈ ಆಯಿತು. ಈಗ ತೆಗ್ಕೊತಾ ಇದ್ದೀನಿ. ಸಾಕು, ಇಷ್ಟು ಫ್ರೈ ಆದರೆ. ಈಗ ತೆಗ್ದು ಒಂದು ಕಂಟೈನರ್ಗೆ ಹಾಕ್ತಾಯಿದ್ದೀನಿ. ಈ ಥರ ಒಂದು ಕಂಟೈನರ್ ಇಟ್ಕೊಳ್ಳಿ, ಕಂಟೈನರ್ ಹಾಕ್ಕೊಳ್ಳಿ. ತಣ್ಣಗಾದ್ಮೇಲೆ ಫುಲ್ಲು ಕ್ರಂಚಿ ಇರುತ್ತೆ ಗೈಸ್, ತುಂಬ ಚೆನ್ನಾಗಿರುತ್ತೆ. ಕೂಲ್ ಆದಮೇಲೆ ಸೊ ಇದು ಹಾಕಿದ್ದೀನಿ ನೋಡಿ, ಬಿತ್ತು ಹಾಕಿದ್ದೀನಿ. ಸೊ ಇದಾಯಿತು. ಇದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಹಾಕ್ತಾ ಇರೋದು ಬಾದಾಮ್ ಹಾಕ್ತಾಯಿದ್ದೀನಿ. ಬಾದಾಮ್ ತೊಗೊಂಡು ಬರ್ತಿದ್ದೀನಿ. ನಾನಿವಾಗ ಗೋಡಂಬಿ ಬಾದಾಮ್ ತೊಗೊಂಡಿದ್ದೀನಿ. ಬಾದಾಮ್ ಹಾಕ್ತಾಯಿದ್ದೀನಿ. ಸೊ ಬಾದಾಮ್ ಹಾಕಿದ್ದೀನಿ. ಇದನ್ನು ಫ್ರೈ ಮಾಡ್ತೀನಿ. ಇದು ಕೂಲ್ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ.
ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗಾಯ್ಸ್. ಈ ಥರ ಫ್ರೈ ಆಗಬೇಕು ನೋಡಿ. ಫುಲ್ಲು ಚೆನ್ನಾಗಿ ಫ್ರೈ. ಇದೇನು ಕ್ಯಾಶು. ಸೊ ಈ ಥರ ಫುಲ್ಲು ಒಂದು ಸ್ವಲ್ಪ ಚೆನ್ನಾಗಿ ಇದು ಎಲ್ಲ ಕೂಲಿರೋದೆಲ್ಲ ಒಂದು ಸ್ವಲ್ಪ ರಫ್ ಆದಂಗೆ ಫ್ರೈ ಮಾಡ್ಕೊಳ್ಳಿ. ಪಟ ಆಗ್ತಾಯಿದೆ ರೈಸ್. ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಪಟ್ 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 ಅನ್ನತ್ತೆ. ಆವಾಗ ನೀವು ನಿಮ್ಗಾಗಿದೆ ಅಂತ ಗೊತ್ತಾಗುತ್ತೆ. ಬಾದಂಗು ಇದು ಹೆಂಗೂ ಬ್ಲ್ಯಾಕ್ ಆಗಿಬಿಡುತ್ತೆ, ಸ್ವಲ್ಪ ಬ್ರೌನ್ ಬಂದ್ಬಿಡುತ್ತೆ. ಇದು ಹೆಂಗೂ ಗೊತ್ತಾಗಲ್ಲ. ಈ ಥರ ಕಾಣಿಸ್ಬೇಕು ನಿಮಗೆ ನೋಡಿ. ಈ ಥರ ಬ್ಲ್ಯಾಕ್ ನೋಡಿ ಹಿಂಗೆ. ಬ್ಲ್ಯಾಕ್ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಪಿಸ್ತಾ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಪಿಸ್ತಾನ ಫ್ರೈ ಮಾಡ್ಕೊಳ್ಳಿ ಹಂಗೆ ಜೊತೆಗೆ. ಪಿಸ್ತಾ ಬೇಗ ಫ್ರೈ ಆಗಿಬಿಡುತ್ತೆ ಅಂತ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಪಿಸ್ತಾ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ. ಹೌದು, ಕಲರ್ಫುಲ್ಲಾಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಷ್ಟು ಫ್ರೈ ಆಯಿತು ಗೈಸ್. ನಾನು ಇದನ್ನು ತಗೊಂಡು ಇಳಿಸ್ಕೊತಿದ್ದೀನಿ. ಇದೆಲ್ಲ ಒಂದು ಈ ಮಿಕ್ಸ್ ಮಾಡ್ಕೊಳ್ಳಿ, ಇದ್ರ ಜೊತೆಗೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಈ ಥರ ನಿಧಾನಕ್ಕೆ ಹಾಕಿ, ಆಯಿಲೆಲ್ಲ ಬಂದ್ಬಿಡುತ್ತೆ. ನಿಧಾನಕ್ಕೆ ಹಾಕಿ. ಸೊ ನಮಗೆ ಫೈನಲಿ ಹಿಂಗೆ ಸಿಕ್ತು. ಹಿಂಗೆ ಇದಕ್ಕೆ ಮಸಾಲ ಹಾಕಬೇಕು. ಮಸಾಲ ಹಾಕ್ತೀನಿ ಬನ್ನಿ ಗಾಯ್ಸ್. ನಾನು ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಗೈಸ್ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಳು ಮಿರ್ಚ್ ಪೌಡರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿದ್ದೀನಿ. ಒಂದು ಸ್ವಲ್ಪ ಕಾಳು ಮಿರ್ಚ್ ಪೌಡರ್ ಅಂದರೆ ಮೆಣಸಿನ ಪೌಡರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ರೆಡ್ ಚಿಲ್ಲಿ ಹಾಕೋತಾ ಇದ್ದೀನಿ. ಸ್ವಲ್ಪ ಇಷ್ಟು ಹಾಕೋಬೇಕು ಗೈಸ್. ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಲ್ಲೇ ಮಸಾಲ ರೆಡಿ ಮಾಡಿದ್ದೀನಿ. ಮಸಾಲೆಗೆ ನಾನು ಡ್ರೈ ಫ್ರೂಟ್ಸ್ ಏನೇನು ಎಲ್ಲ ಗೀಯಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದೆ, ಈಗ ಅದನ್ನು ಹಾಕ್ತಾಯಿದ್ದೀನಿ. ಬಾದಾಮ್, ಪಿಸ್ತಾ, ಕ್ಯಾಶು ಎಲ್ಲ ಹಾಕ್ತಾಯಿದ್ದೀನಿ. ನೀಟಾಗಿ ಮಸಾಲ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈ ಥರ ಎಲ್ಲ ಕಾಣಿಸುತ್ತೆ ನೋಡಿ. ಫುಲ್ ಖಾರ ಆಗಿ ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಅದರದ್ದು ಗರಂ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಲ್ ಡೌನ್ ಮಾಡಿ 1 ವೀಕ್ವರೆಗೂ ಹಂಗೆ ಹೊರಗಡೆ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು. ಸೊ ತುಂಬ ಚೆನ್ನಾಗಿರುತ್ತೆ. ಈಗ ಫುಲ್ ಓಲ್ಡ್ ವಯಸ್ಸಾದವ್ರಿಗೆಲ್ಲ ಕುತ್ಕೊಂಡು ಕೊಟ್ಟರೆ ತುಂಬ ಚೆನ್ನಾಗಿ ತಿನ್ಕೊಂಡು ಕುತ್ಕೊಂಡಿರ್ತಾರೆ ನೋಡಿ. ತುಂಬ ಚೆನ್ನಾಗೈತೆ. ಇದಕ್ಕೆ ಲಾಸ್ಟಲ್ಲಿ ಆ್ಯಡೆಡ್ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಫ್ಲೇಮ್ ಆಫ್ ಮಾಡ್ತಾಯಿದ್ದೀನಿ. ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಎಂಡ್ ಮಾಡ್ತಾಯಿದ್ದೀನಿ. ಫೈನಲಿ ಡನ್. ಸರ್ವ್ ಮಾಡಿ ಫೈನಲಿ ನಿಮ್ಗೆ ಈ ಥರ ನೋಡ್ತಿದ್ದೀರಾ, ಈ ಥರ ಮಸಾಲ ರೋಸ್ಟೆಡ್ ಡ್ರೈ ಫ್ರೂಟ್ಸ್ ತಿಂತಾಯಿದ್ದೀನಿ. ಟೇಸ್ಟ್ ಅಲ್ಲ ಸೂಪರಾಗಿ ಬಂದೈತೆ. ಇಷ್ಟ ಆಗ್ತೈತೆ. ಕ್ಯಾಶುನು ಅಷ್ಟೇ ತುಂಬ ಚೆನ್ನಾಗಿ ಬಂದೈತೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಗೈಸ್. ಬಾಯ್. ಲವ್ ಯು ಗೈಸ್. ಬಾಯ್.